ವಾಲ್ಮೀಕಿ ನಿಗಮದ ಹಗರಣದ ತನಿಖೆಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವೇಗವನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ನಾಗೇಂದ್ರ ಹಾಗೆ ಮತ್ತೊಂದ್ ಕಡೆ ದದ್ದಲ್ ಅವರ ವಿಚಾರಣೆ ನಡೀತಾ ಇದೆ. ಈ ನಡುವೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರ ಜೋರಾಗಿದ್ದು, ನಮ್ಮವರು ಯಾರೂ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿ ಸಿಎಂ ಹೇಳ್ತಿದ್ದಾರೆ. ಹಿಂದೆ 40% ಕಮಿಷನ್ ಆರೋಪ ಮಾಡಿದ್ದಂತಹ ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಹಗರಣಗಳ ಬುಕ್ ಅನ್ನೇ ರಿಲೀಸ್ ಮಾಡಿದ್ದಾರೆ. ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ರಿದ್ದಾರೆ. ಇಂದು ಕೂಡ ಶಾಸಕ ದದ್ದಲ್ಗೆ ಇಡಿ ಅಧಿಕಾರಿಗಳಿಂದ ವಿಚಾರಣೆ. ಸಾಲು ಸಾಲು ಪ್ರಶ್ನೆಗಳಿಗೆ ಗೊತ್ತಿಲ್ಲ ಅನ್ನೋದೊಂದೇ ದದ್ದಲ್ ಉತ್ತರ. ವಾಲ್ಮೀಕಿ ನಿಗಮದ ಅಕ್ರಮ ಕೇಸ್ನಲ್ಲಿ ಇಡಿ ಸತತ 3 ದಿನಗಳಿಂದ ಶಾಸಕ ದದ್ದಲ್ಗೆ ಪ್ರಶ್ನಾವಳಿ ನಡೆಸ್ತಾ ಇದೆ. ಇವತ್ತು ಕೂಡ ಅಧಿಕಾರಿಗಳ ಸಾಲು ಸಾಲು ಪ್ರಶ್ನೆಗೆ ದದ್ದಲ್ ಕೊಟ್ಟ ಉತ್ತರ ಒಂದೇ, ಅದು ಗೊತ್ತಿಲ್ಲ. ಸದ್ಯ ವಿಚಾರಣೆ ಮುಗಿಸಿಕೊಂಡವರು ತೆರಳಿದ್ದಾರೆ. ಕಾಂಗ್ರೆಸ್ನದ್ದು 70 ಹಗರಣಗಳೆಂದು ಪುಸ್ತಕ ರಿಲೀಸ್ ಮಾಡಿದ ಅಶೋಕ್. ಇನ್ನು ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಕೇಸರಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಸಿದ್ದು ಟಾರ್ಗೆಟ್ ಮಾಡಿದ ಬಿಜೆಪಿ ಹಗರಣಗಳ ಪುಸ್ತಕ ರಿಲೀಸ್ ಮಾಡಿದೆ. 40 ವರ್ಷಗಳ ಸಿದ್ದರಾಮಯ್ಯ ನಾನು ಕ್ಲೀನ್ ಅಂತ ಇದ್ರಲ್ಲ, ಈಗ ಅವರ ಶುದ್ಧ ಹಸ್ತ, ಅವರ ಮುಖವಾಡ ಕಳಚಿ ಬಿದ್ದೋಗಿದೆ. ಇದ್ರ CAG ವರದಿ ಇದೆ, 35,000 ಕೋಟಿ ಎಷ್ಟಿದೆ ನೋಡಪ್ಪ. ಇದೆಲ್ಲ ಒಂದೇ ಪುಸ್ತಕ ಅಲ್ಲ, ಬೇರೆ ಬೇರೆ. ನೀವು 20 ಹೇಳಿದ್ದೀರಾ, ನಾವು 70 ಹೇಳಿದ್ದೀರಿ. ನಿಮ್ದು 20, ನಮ್ದು 20 ಬಗ್ಗೆ ನೀವು ಹೇಳಿದ್ದೀರಾ, ನಾವು 70 ಹಗರಣಗಳನ್ನು ಹುಡುಕಿದಿರಿ. ಅದು CAG ಇರೋದನ್ನು ಹುಡುಕಿದಿರಿ. ಇವೆಲ್ಲ ಬಂದರೆ ನಿಮ್ಮ ಕತೆ ಏನಾಗ್ತೈತೆ? ಪ್ರಿಂಟ್ ಮಾಡಿದ್ದೀರಿ ನಾವು ಇದೆಲ್ಲ. ಈಗ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಈ ಹಗರಣ ನಡೆದಿದೆ, ಅದು ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಒಂದು ವಾರದ ಕೆಳಗೆ ಹೇಳಿದರು. ನಿನ್ನೆ ಹೇಳ್ತಾರೆ ಹೌದು ಹಗರಣ ನಡೆದಿದೆ, 85 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ, ಹಣ ದುರುಪಯೋಗ ಆಗಿದೆ, ಆದರೆ ಹಗರಣಕ್ಕೂ ತಮಗೂ ಸಂಬಂಧ ಇಲ್ಲ, ಮುಖ್ಯಮಂತ್ರಿಗಳು ಸಂಬಂಧ ಇಲ್ಲ ಅಂದರೆ ಅವರ ವರಸೆಯನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅವರ ಮಾತಿನ ದಾಟಿನೂ ಕೂಡ ಬದಲಾವಣೆ ಆಗ್ತಾ ಇದೆ. ಇನ್ನು BJP ಸರ್ಕಾರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಯಾರು ತಡೆದಿದ್ದಾರೆ ಸ್ವಾಮಿ? ನಿಮ್ಮನ್ನ ಯಾರು ತಡೆದಿದ್ದಾರೆ? ನಿಮ್ಮನ್ನ ಯಾವ ಸಂದರ್ಭದಲ್ಲಿ ಯಾವ ಅವಧಿಯಲ್ಲಿ ಯಾರ ಮೇಲೆ ಹಗರಣ ಆಗಿದ್ರು ತನಿಖೆ ಮಾಡಿ. ಆದರೆ ನಮ್ಮ ಪ್ರಶ್ನೆಗೆ ಉತ್ತರ ಇದಲ್ಲ. ಅಧಿಕಾರಿಗಳನ್ನ ಖದೀಮರೆಂದ DCM DKC. ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಹಗರಣದ ಬಗ್ಗೆ ಮಾತನಾಡುವಾಗ DCM DKC ನಾಲಗೆ ಹರಿಬಿಟ್ಟಿದ್ದಾರೆ. ಅಧಿಕಾರಿಗಳನ್ನ ಖದೀಮರು, ಬಿಜೆಪಿ ಅವಧಿಯಲ್ಲಿ ಡಿ ಗ್ರೇಡ್ ಸಿಬ್ಬಂದಿಯನ್ನ ಉನ್ನತ ಅಧಿಕಾರಿಗಳನ್ನಾಗಿ ಮಾಡಿದ್ರಿಂದ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಈ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮ್ರಿದ್ದಾರೆ. ಕದೀಮ್ರು ಅಲ್ಲಿದ್ದ ಕದೀಮ್ರು ಇಲ್ಲೂ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಈಗ ನೋಡಿದಿರಲ್ಲ, 300-400 ಕೋಟಿ ರೂಪಾಯಿ ತಿನ್ಬಿಟ್ಟು ತಿರ್ಗಾ ಅದೇ ಅಧಿಕಾರಿಗಳು ಇಲ್ಲಿದ್ದಾರೆ. ಸೊ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಕೆಲವರೆಲ್ಲ ಡಿ ಗ್ರೇಡ್ ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪರಿಂಟು, ಬೇರೆ MD ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ. ಅಂಥವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂಜಾಗ್ರತೆಯಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ಇಡಕ್ಕೆ ಏನು ವ್ಯವಸ್ಥೆ ಬೇಕೋ ಮಾಡ್ತಾ ಇದ್ದೀವಿ. ಒಟ್ಟಾರೆ ವಾಲ್ಮೀಕಿ ಹಗರಣ ರಾಜ್ಯ ಸರ್ಕಾರದ ಬುಡಕ್ಕೆ ಬಂದಿದೆ. ಕೆಲ ದಿನ ಹಗರಣ ಆಗಿಲ್ಲ ಅಂತಿದ್ದ ಸರ್ಕಾರ ಬಳಿಕ ಆಗಿದೆ, ಅದರಲ್ಲಿ ನಮ್ಮ ಶಾಸಕರಿಲ್ಲ ಅಂತ ಹೇಳ್ತಾ ಇದೆ. ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಹರೀಶ್ ಜೊತೆ ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.